ಈಗ ವಾಟರ್ ಬಾಯ್ಲ್ ಆಗ್ತಾ ಇದೆ. ಇದಕ್ಕೆ ನಾನು ಸ್ವಲ್ಪ ಸಾಲ್ಟು ಮತ್ತು ಆಯಿಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಪಾಸ್ತಾ ಹಾಕ್ಕೋತಾ ಇದ್ದೀನಿ. ಇದು ಫ್ಲೇಮ್ ಹೈಯಲ್ಲೇ ಇರಬೇಕು, ಚೆನ್ನಾಗಿ ಕುದೀತಾ ಇರಬೇಕು. ಇದು ಇಲ್ಲಿ 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತಿರುಗಿಸ್ತಾ ಇರಬೇಕು ಸ್ಟಾರ್ಟಿಂಗಲ್ಲಿ, ಇಲ್ಲಾಂದರೆ ಅಂಟ್ಕೊಂಡ್ಬಿಡತ್ತೆ. ಸೊ ಯಾವಾಗಲೂ ನಾವು ಪಾಸ್ತಾ ಈ ಥರ ಬಾಯ್ಲ್ ಮಾಡ್ತಿದ್ದೀವಿ ಅಂದರೆ ಸಾಲ್ಟು ಮತ್ತು ಆಯಿಲ್ ಹಾಕ್ಕೋಬೇಕು. ಅದಾದಮೇಲೆ ಈ ಥರ ಮತ್ತು ವಾಟ್ರ್ ಕುದೀತಾ ಇರಬೇಕು, ಇಲ್ಲಾಂದರೆ ಅಂಟ್ಕೊಂಡ್ಬಿಡತ್ತೆ. ಸೊ ಈ ಥರ ಒಂದು ಸತಿ ತಿರುಗಿಸ್ಬಿಟ್ರೆ ಸರಿ. ಓಕೆ, ಇಲ್ಲಿ ವೆಸಲ್ ಇಟ್ಕೊಂಡಿದ್ದೀನಿ. ಆಯಿಲ್ ಹೀಟ್ ಆಗಿದೆ, ಆಯಿಲ್ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ನಾನು. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಆಯಿಲು. ನೀವು ಬಟರು ಯೂಸ್ ಮಾಡ್ಕೋಬೋದು ಆಯಿಲ್ ಜೊತೆಗೆ. ಸೊ ಈಗ ಆಯಿಲ್ ಆಲ್ಮೋಸ್ಟ್ ಹೀಟ್ ಆಗಿದೆ. ಸೊ ಇಲ್ಲಿ ನಾನು ತೊಗೊಂಡಿದ್ದೀನಿ ಆನಿಯನ್, ಕ್ಯಾಪ್ಸಿಕಮ್ ಮತ್ತು ಗ್ರೀನ್ ಚಿಲ್ಲಿ. ಸೊ ಇದಕ್ಕೆ ಒಂದೊಂದೇ ಆ್ಯಡ್ ಮಾಡ್ಕೊಳ್ಳೋಣ. ಫಸ್ಟು ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ ಒಟ್ಟಿಗೆ ಹಾಕೋತೀನಿ. ಇದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಇದರ ಜೊತೆಗೆ ಸ್ವಲ್ಪ ಗೀ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಳ್ಳೆ ಟೇಸ್ಟ್ ಇರುತ್ತೆ ಈ ಥರ ಹಾಕ್ಕೊಂಡ್ರೆ. ಬಟರ್ ಇದ್ದರೆ ಬಟರ್ ಹಾಕೋಬೋದು ಅಥವಾ ಗೀ ಕೂಡ ಹಾಕೋಬೋದು. ಆನಿಯನ್ ಫ್ರೈ ಆಗಿದೆ, ಕಲರ್ ಚೇಂಜ್ ಆಗಿದೆ. ಸೊ ಈಗ ನಾನು ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಇದು ಒಂದು ದೊಡ್ಡ ಕ್ಯಾಪ್ಸಿಕಮ್ ಹಾಕ್ಕೊಂಡಿರೋದು, ಜಾಸ್ತಿ ಏನು ಬೇಕಾಗಲ್ಲ, ಒಂದು ಹಾಕ್ಕೊಂಡ್ರೆ ಸಾಕು. ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು, ತುಂಬ ಸಣ್ಣನೂ ಮಾಡ್ಕೋಬಾರ್ದು. ಆಮೇಲೆ ಅದು ಕುಕ್ ಆದಮೇಲೆ ತುಂಬ ಒಂಥರ ಮೆಲ್ಟ್ ಆಗಿಬಿಡತ್ತೆ ಆಯಿಲಲ್ಲಿ. ಅದಕ್ಕೆ ಇದನ್ನು ಇದ್ರ ಜೊತೆಗೆ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಸೊ ಇನ್ನೊಂದು ನಾನಿಲ್ಲಿ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಇದನ್ನ ಬಿಡಿಸ್ಕೊಂಡು ಬಾಯ್ಲ್ ಮಾಡ್ಕೊಂಡಿರೋದು, ಇದು ಸಾಲ್ಟ್ ಹಾಕ್ಕೊಂಡು. ಸೊ ಇದನ್ನು ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊತೀನಿ. ಕುಕ್ ಮಾಡಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದನ್ನು ಆಯಿಲ್ನಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ನಿಮಗೆ ಏನು ವೆಜಿಟೇಬಲ್ಸ್ ಇಷ್ಟ ಇದೆ ನೀವು ಹಾಕೋಬೋದು. ಕ್ಯಾರೆಟು, ಬೀನ್ಸು ಏನಾದರೂ ನಿಮ್ಮ ಇಷ್ಟದ ಪ್ರಕಾರ. ಇದಕ್ಕೆ ಮಶ್ರೂಮ್ಸ್ ಏನಾದರೂ ಹಾಕ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಸೌಟೆ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಇದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ, ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಳೋಣ. ಅದಾದಮೇಲೆ ಚಿಟಿಕೆ ಅರಿಶಿನ, ಜಾಸ್ತಿ ಬೇಡ, ಸ್ವಲ್ಪ ಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಗೀ ಹಾಕಿರೋದ್ರಿಂದ ಅರೋಮಾ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಇದು ಆಯಿಲ್ ಜೊತೆಗೆ ಗೀ ಮತ್ತು ಬಟರ್ ಆ್ಯಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿದೆ. ಸೊ ಈಗ ನಾನು ಟೊಮ್ಯಾಟೊ ಪ್ಯೂರಿ ಹಾಕೋತಾ ಇದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಡಿದ್ದೀವಿ, ಬೇರೇನೂ ಇಲ್ಲ. ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿ, ಒಂದು 4 ರಿಂದ 5 ಹೆಸಳು ಬೆಳ್ಳುಳ್ಳಿ. ಇನ್ನೂ ಸ್ವಲ್ಪ ಇದೆ, ಅದನ್ನು ಹಾಕ್ಬಿಡ್ತೀನಿ ಟೊಮ್ಯಾಟೊ ಪ್ಯೂರಿ. ಸೊ ಇದು ಮಿಕ್ಕಿರೋ ಟೊಮ್ಯಾಟೊ ಪ್ಯೂರಿನ ಹಾಕೋತಾ ಇದ್ದೀನಿ. 2 ಸತಿ ಗ್ರೈಂಡ್ ಮಾಡಿಕೊಂಡೆ. ಈಗ ಇದು ಟೊಮ್ಯಾಟೊ ಹಸಿ ವಾಸನೆ ಹೋಗೋವರೆಗೂ ಒಂದು 5 to 10 minutes ಇದನ್ನು ಕುಕ್ ಮಾಡಬೇಕು. ಫಾಸ್ಟ್ ಮಾಡ್ತೀನಿ. ನೀವು ಗಾರ್ಲಿಕ್ನ ಬೇಕಾದ್ರೆ ಒಗ್ಗರಣೆನಲ್ಲೂ ಹಾಕೋಬೋದು ಚಾಪ್ ಮಾಡಿ. ಬಟ್ ನಾನು ಟೊಮ್ಯಾಟೊ ಜೊತೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಇದು ಕುಕ್ ಆಗಲಿ, ನಾನು ತೋರಿಸ್ತೀನಿ.
ಆ್ಯಂಡ್ ಇಲ್ಲಿ ನಾನು ಪಾಸ್ತಾನ ಬೇಯಿಸ್ಕೊಂಡಿರೋ ಪಾಸ್ತಾ ನೋಡಿ, ಇದನ್ನು ಹೀಗೆ ಸೋಸ್ಕೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ನೀರು ಅಂಶ ಹೋಗಿರುತ್ತೆ, ಸೊ ಅದು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಇದು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋಣ. ಗ್ರೀನ್ ಚಿಲ್ಲಿನೂ ಯೂಸ್ ಮಾಡಿದ್ದೀವಿ, ಸ್ವಲ್ಪ ಚಿಲ್ಲಿ ಪೌಡ್ರು ಒಳ್ಳೆ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಚಿಲ್ಲಿ ಪೌಡ್ರ್ ಬೇಡ ಅನ್ನೋರು ಗ್ರೀನ್ ಚಿಲ್ಲಿನೇ ಜಾಸ್ತಿ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾವು ಗ್ರೀನ್ ಚಿಲ್ಲಿ ಬರೀ 2 ಹಾಕ್ಕೊಂಡಿದ್ದು, ಅದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರೆ ಕಲರು ಬರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತ ಹಾಕ್ಕೊಂಡ್ವಿ. ಒಂದು 5 ನಿಮಿಷ ಇದು ಕುದೀಲಿ. ಫೈನ್. ಇವಾಗ ಈ ಟೊಮ್ಯಾಟೊ ಎಲ್ಲ ಕುಕ್ ಆಗಿದೆ. ಈಗ ಇದಕ್ಕೆ ಪಾಸ್ತಾ ಏನು ಬಾಯ್ಲ್ ಮಾಡ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಲೋ ಫ್ಲೇಮ್ ಇರಬೇಕು. ಇದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಆಗಲೇ ಸಾಲ್ಟ್ ಕೂಡ ಸ್ವಲ್ಪ ಆ್ಯಡ್ ಮಾಡಿಕೊಂಡೆ, ಸಪ್ಪೆ ಇತ್ತು. ಸೊ ಟೊಮ್ಯಾಟೊ ಹಾಕಿದ್ಮೇಲೆ ಎಲ್ಲ ಉಪ್ಪು ಖಾರ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮಕ್ಕಳಿಗೆ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗಿದೆ, ಈ ಥರ ಮಾಡ್ಕೊಳ್ಳಿ. ಬೆಳಿಗ್ಗೆ ಹೊತ್ತು ಸ್ಕೂಲ್ ಹೋಗ್ಬೇಕಾದ್ರೆ ಟೈಮ್ ಇರಲ್ಲ, ಈ ಥರ ಎಲ್ಲ ಮಾಡ್ಕೊಂಡಿರೋದಕ್ಕಾಗೋದಿಲ್ಲ, ಟೈಮ್ ಇರಲ್ಲ ಅಂತ ಹೇಳೋರು ಪಾಪ ಮಕ್ಕಳು ಇವಾಗ ಮನೇಲಿ ಇರ್ತಾರೆ, ಮಾಡಿಕೊಟ್ಬಿಡಿ, ಖುಷಿ ಪಡ್ತಾರೆ. ಆ್ಯಂಡ್ ಈ ಥರ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಹೆಲ್ತಿಯಾಗೂ ಇರುತ್ತೆ. ಒಂದು 5 ನಿಮಿಷ ಇದು ಲೋ ಫ್ಲೇಮಲ್ಲೇ ಇರಲಿ. ಸೊ ಈಗ ಸ್ವಲ್ಪ ಇದಕ್ಕೆ ನಾನು ಪೆಪ್ಪರ್ ಪೌಡ್ರ್ ಹಾಕ್ಕೊತೀನಿ, ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಅದಾದಮೇಲೆ ಮಿಕ್ಸ್ ಮಾಡಿಕೊಂಡು ನಾನು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ, ಆಫ್ ಮಾಡಿಲ್ಲ. ಚೀಸ್ ಹಾಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಅದು ಮೆಲ್ಟಾಗಿಬಿಡುತ್ತೆ ಇದು. ಸೊ 2 ಹಾಕೋತೀನಿ. ನಾನಿಲ್ಲಿ ಇದು ತೊಗೊಂಡಿದ್ದೀನಿ, ಪ್ರೊಸೆಸ್ಡ್ ಚೀಸ್ ಅಂತ ಇದು. ಸೊ 2 ಹಾಕ್ಕೊಳ್ಳೋಣ ಅಂತ. ಇನ್ನೊಂದು ಸ್ಲೈಸ್ ನಾನು ಹಾಕೋತಾ ಇದ್ದೀನಿ ಚೀಸಲ್ಲಿ. ಅದು ಆಲ್ಮೋಸ್ಟ್ ಮೆಲ್ಟ್ ಆಗೋಯ್ತು. ಇನ್ನೊಂದು ಮೊದಲು ಹಾಕ್ಕೊಂಡಿದ್ನಲ್ಲ ಅದು. ಸೊ ಈಗ ಇದು ಮೆಲ್ಟ್ ಆಗ್ತಾಯಿದೆ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ, ತುಂಬಾ ಚೆನ್ನಾಗಿರುತ್ತೆ. ಪ್ಲೇಟ್ ಸರ್ವಿಂಗ್ ಆದಮೇಲೆ ಹಾಕೋಬೋದು ಚೀಸು, ಹಾಗೂ ಮಾಡ್ಬೋದು. ಸೊ ಇದು ಇವಾಗ ರೆಡಿ ಇದೆ. ನಾನು ನಿಮಗೆ ಪ್ಲೇಟ್ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ. ರೆಡಿ ಇದೆ ಈಗ. ಸೊ ಚೀಸಿ ಪಾಸ್ತಾ ರೆಡಿ ಆಯಿತು, ಬಿಸಿ ಬಿಸಿ ಇದೆ. ಸೊ ಇದು ಮೆಲ್ಟ್ ಆಗುತ್ತೆ. ಸೊ ನೀವು ಕೂಡ ಇದೇ ಥರ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆ್ಯಂಡ್ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.